ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಅಸಿಡಿಕ್ ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಆ್ಯಂಡ್ ಲಿಟ್ಮಸ್ ಪೇಪರ್ ಇಂಡಿಕೇಟರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಅದ್ರ ಕಂಟಿನ್ಯೂ ನೋಡಿ. ಈ ಟೇಬಲ್ನ ಡಿಸ್ಕಸ್ ಮಾಡಿದ್ವಿ. ಯಾವೆಲ್ಲ ಮೆಟೀರಿಯಲ್ಸ್ ಥಿಂಗ್ಸ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಅಸಿಡಿಕ್ ಬೇಸಿಕ್ ಇರುತ್ತೆ ಅಂತೇಳಿ ಅದನ್ನು ಗ್ರೂಪ್ ಮಾಡಬೇಕಿತ್ತು. ಅದರಲ್ಲಿ ಗ್ರೂಪ್ ಹೇಗೆ ಒಂದಷ್ಟು ಅಸಿಡಿಕ್ ಬರ್ತಕ್ಕಂಥದ್ದು ಲೆಮನ್ ಜ್ಯೂಸ್, ಅಸಿಡಿಕ್ ಅಂದರೆ ಲಾಸ್ಟ್ ಟೈಮ್ ನಾವು ಅದು ಆ ಟೇಬಲಲ್ಲಿ ಅಸಿಡಿಕ್ ಬೇಸಿಕ್ ನ್ಯೂಟ್ರಲ್ ಬಂದಿರ್ತಲ್ಲ ಅದನ್ನ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಿಕೊಂಡ್ರೆ ನೆಕ್ಸ್ಟ್ ಟೆಸ್ಟಿಂಗ್ ಮಾಡೋದಕ್ಕೆ ಅದು ಹೇಗೆ ಯಾವ್ದ್ಯಾವ್ದು ಅಸಿಡಿಕ್ಕು ಬೇಸಿಕ್ಕು ಅಂತ ಈಸಿಯಾಗಿ ಸಿಗುತ್ತೆ ಅಂತೇಳಿ ಈ ಟೇಬಲ್ಗೆ ಹಾಕೋತಿದ್ದೀವಿ ಅಷ್ಟೇ. ಆ್ಯಂಡ್ ದೆನ್ ಆಮ್ಲ, ಟಮರಿನ್, ಹುಣಸೆಹಣ್ಣು, ವಿನಿಗರ್, ಅಸಿಡಿಕ್ಕಿಗೆ ಬರುತ್ತೆ. ಹಾಗೆ ಸಿ ನೆಕ್ಸ್ಟ್ ಬೇಸಿಕ್ಕಿಗೆ ಹೋಗೋಣ. ಬೇಸಿಕ್ಕಾಗಿ ಯಾವ್ದಾವ್ದು ಬರುತ್ತೆ ಅಂತೇಳಿ ಸೋಪ್ ಸೊಲ್ಯೂಷನ್, ಬೇಕಿಂಗ್ ಸೋಡಾ ಸೊಲ್ಯೂಷನ್, ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅದು ಬೇಕಿಂಗ್ ಸೋಡಾ ಸೊಲ್ಯೂಷನ್, ಹಾಗೆ ಬೇಸಿಕ್ ಲೈಮ್ ಸೊಲ್ಯೂಷನ್, ಸುಣ್ಣದ ತಿಳಿ ನೀರು, ಲೈಮ್ ಸೊಲ್ಯೂಷನ್, ಹಾಗೆ ವಾಷಿಂಗ್ ಸೋಡಾ ಸೊಲ್ಯೂಷನ್, ವಾಷಿಂಗ್ ಪೌಡರ್ ಬಟ್ಟೆ ಸೊಪ್ಪು ಸೊಲ್ಯೂಷನ್, ಇದಿಷ್ಟು ಬೇಸಿಕ್ಕಿಗೆ ಬರುತ್ತೆ. ಹಾಗೆ ಟ್ಯಾಪ್ ವಾಟರ್ ನ್ಯೂಟ್ರಲ್ ಅದು, ನಾಲ್ಕು. ಇನ್ನು ಗ್ರೂಪ್ಸಿಗೆ ನ್ಯೂಟ್ರಲ್ ಯಾವ್ದ್ಯಾವ್ದಿದೆ ಅದನ್ನು ತಗೊಳ್ತಾ ಹೋಗೋಣ. ಯಾವ್ದ್ಯಾವುದು? ಟ್ಯಾಪ್ ವಾಟರ್, sugar solution and salt solution. ಇದಿಷ್ಟು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತೇಳಿ ಗ್ರೂಪ್ ಮಾಡ್ಕೊಂಡಿದ್ದೀವಿ. ಸಿ ನೆಕ್ಸ್ಟ್ ಯಾವ ಥರ ಟೆಸ್ಟಿಂಗ್ ಅಂತ ನೋಡೋಣ. ಸಿ ನೆಕ್ಸ್ಟ್, ಐ ಆಮ್ ಕ್ಯೂರಿಯಸ್ ಟು ನೋ ವಾಟ್ ಆರ್ ದೀಸ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಸ್ಟೈಪ್ಸ್ ಮೇಡ್ ಆಫ್. ಇಲ್ಲಿ ಲಿಟ್ಮಸ್ ಪೇಪರ್ ಕೊಟ್ಟಿದ್ದಾರಲ್ವಾ, ನಿಮ್ಮ ಸ್ಕೂಲ್ಗಳಲ್ಲೂ ಈ ರೀತಿ ಬ್ಲೂ ಲಿಟ್ಮಸ್ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ನ ನಿಮ್ಮ ಟೀಚರ್ಸ್ ತೋರಿಸಿರ್ತಾರೆ. ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಅಂತೇಳಿ ಇದನ್ನು ಆ್ಯಸಿಡ್ ಬೇಸ್ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗಾದರೆ ಈ ಲಿಟ್ಮಸ್ ಪೇಪರ್ ಯಾವುದರಿಂದ ಆಗಿದೆ, ಯಾವ ರೀತಿ ತಯಾರು ಮಾಡ್ತಾರೆ ಇದನ್ನು ಅಂತೇಳಿ ನಾನು ತಿಳ್ಕೊಳ್ಬೇಕು ಅಂತ ಕುತೂಹಲ ಆಗಿದೆ. ವೈ ಡು ದೇ ಚೇಂಜ್ ಕಲರ್ ವೆನ್ ಡ್ರಾಪ್ಸ್ ಆಫ್ ಸಮ್ ಸ್ಯಾಂಪಲ್ಸ್ ಆರ್ ಪುಟ್ ಆನ್ ದೆಮ್. ಯಾಕೆ ಲಿಟ್ಮಸ್ ಪೇಪರ್ಗಳ ಮೇಲೆ ಯಾವ್ದಾದ್ರು ಒಂದು ಸ್ಯಾಂಪಲ್ ಸೊಲ್ಯೂಷನ್, ಒಂದು ದ್ರಾವಣದ ಒಂದು ಹನಿಗಳನ್ನ ಹಾಕಿದ್ರೆ ಇದರ ಬಣ್ಣ ಯಾಕೆ ಟರ್ನ್ ಆಗುತ್ತೆ, ಚೇಂಜ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಅದ್ರ ಬಗ್ಗೆ ಕಂಡುಹಿಡಿಯೋಣ. ಫಸ್ಟ್
ಲಿಟ್ಮಸ್ ಇಸ್ ದ ನ್ಯಾಚುರಲ್ ಸಬ್ಸ್ಟೆನ್ಸಸ್ obtained ಫ್ರಮ್ ಲೈಕೆನ್ಸ್. ಈ ಲಿಟ್ಮಸ್ ಕಾಗದ ಅನ್ನೋದು ಒಂದು ನೈಸರ್ಗಿಕವಾಗಿ ದೊರೆಯತಕ್ಕಂತಹ ಲೈಕೆನ್ಸ್ ಎಂಬ ವಸ್ತುವಿನಿಂದ ನೈಸರ್ಗಿಕವಾಗಿ ದೊರೆಯತಕ್ಕಂಥ ವಸ್ತು. ಇಟ್ ಈಸ್ ಅವೈಲಬಲ್ ಬೋತ್ ಆಸ್ ಎ ಸೊಲ್ಯೂಷನ್ ಆ್ಯಂಡ್ ಇನ್ ದ ಫಾರ್ಮ್ ಆಫ್ ಪೇಪರ್ ಸ್ಟ್ರೈಪ್ಸ್ known as litmus paper. ಈ ಒಂದು ಬೋತ್ ಸೊಲ್ಯೂಷನ್ಸ್ ಇದು ಎರಡೂ ಇಟ್ ಈಸ್ ಅವೈಲಬಲ್ ಬೋತ್ ಆಸ್ ಎ ಸೊಲ್ಯೂಷನ್. ಅಂದರೆ ಈ ಒಂದು ಲಿಟ್ಮಸ್ ಸೊಲ್ಯೂಷನಲ್ಲೂ ದೊರೆಯುತ್ತೆ ಆ್ಯಂಡ್ ಪೇಪರ್ ಥರ, ಇಲ್ಲಿ ಸ್ಟ್ರೈಪ್ ಆಫ್ ಪೇಪರ್ ಥರ ಇರುವಂತಹ ಈ ರೀತಿಯಾದಂತಹ ಒಂದು ಕಾಗದವನ್ನೇ ನಾವು ಲಿಟ್ಮಸ್ ಕಾಗದ ಅಂತ ಹೇಳಿ ಕರಿತೀವಿ. ದ ಲಿಟ್ಮಸ್ ಪೇಪರ್ ಈಸ್ ಅವೈಲಬಲ್ ಇನ್ 2 ಕಲರ್ಸ್. ಈ ಒಂದು ಲಿಟ್ಮಸ್ ಕಾಗದ 2 ಬಣ್ಣಗಳಲ್ಲಿ ದೊರೆಯುತ್ತೆ. ಯಾವುದಪ್ಪ ಅಂದರೆ ಬ್ಲೂ ಆ್ಯಂಡ್ ರೆಡ್ ಆ್ಯಸ್ ಶೋನ್ ಇನ್ ಫಿಗರ್ 2.3. ಚಿತ್ರದಲ್ಲಿ ತೋರಿಸಿರೋ ಥರ ಒಂದು ನೀಲಿ ಮತ್ತು ಕೆಂಪು ಬಣ್ಣದಲ್ಲಿ ಸಿಗುತ್ತೆ. Substances that turn blue litmus paper to red are acidic in nature. ಯಾವ ಲಿಟ್ಮಸ್ ಕಾಗದ ಅಂದರೆ ಬ್ಲೂ ಲಿಟ್ಮಸ್, ಈ ನೀಲಿ ಬಣ್ಣದ ಲಿಟ್ಮಸ್ ಕಾಗದ ಯಾವ್ದಾದ್ರು ಒಂದು ಸ್ಯಾಂಪಲ್ ಸೊಲ್ಯೂಷನ್ಗೆ ಹಾಕಿದಾಗ ಅದು ಟರ್ನ್ ರೆಡ್ ಕಲರ್ ಆಗಿ ಚೇಂಜ್ ಆಯಿತು ಅಂದರೆ ಹಾಕಿರ್ತಕ್ಕಂತಹ ಸ್ಯಾಂಪಲ್ ಸೊಲ್ಯೂಷನ್ನು ಅಸಿಡಿಕ್ ಆಗಿದೆ ಅಂತೇಳಿ ತಿಳ್ಕೊಳ್ಬೋದು. while those that turn red litmus paper to blue are basic in nature. ಅದೇ ರೀತಿ ಈ ರೆಡ್ ಲಿಟ್ಮಸ್ ಕಾಗದವನ್ನು ಯಾವ್ದಾದ್ರು ಸ್ಯಾಂಪಲ್ ಸೊಲ್ಯೂಷನ್ಗೆ ಡಿಪ್ ಮಾಡಿದಾಗ ಅದು ಬ್ಲೂ ಕಲರ್ಗೆ ಟರ್ನ್ ಆಯಿತು ಅಂದರೆ ಆ ಸೊಲ್ಯೂಷನ್ ಬೇಸಿಕ್. ಆಮ್ಲೀಯ, ಆಸಿಡಿಕ್ ಅಂದರೆ ಆಮ್ಲೀಯ ಅಂತೇಳಿ ಕರೀತಾರೆ, ಬೇಸಿಕ್ ಅಂದರೆ ಆಮ್ಲೀಯ ಅಂತೇಳಿ ಕರೀತಾರೆ. ಆ ಒಂದು ರೆಡ್ ಲಿಟ್ಮಸ್ ಪೇಪರು ಬ್ಲೂ ಕಲರ್ಗೆ ಟರ್ನ್ ಆಯಿತು ಅಂದರೆ ಪ್ರತ್ಯಾಮ್ಲೀಯ ದ್ರಾವಣ ಅಂತೇಳಿ ತಿಳ್ಕೊಳ್ಬೋದು, ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿದೆ. ಸಿನ್ಸ್ ಲಿಟ್ಮಸ್ ಶೋಸ್ ಡಿಫ್ರೆಂಟ್ ಕಲರ್ಸ್ ಇನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್ಸ್ ಇಟ್ ಈಸ್ ಕಾಲ್ಡ್ ಆನ್ ಆಸಿಡ್ ಬೇಸ್ ಇಂಡಿಕೇಟರ್. ಹೀಗೆ ಈ ಲಿಟ್ಮಸ್ ಬೇರೆ ಬೇರೆ ಬಣ್ಣವನ್ನು ತೋರಿಸುವಂತಹ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ನಾವೇನಂತ ಕರಿತೀವಿ? ಆಸಿಡ್ ಬೇಸ್ ಇಂಡಿಕೇಟರ್, ಆಮ್ಲ ಪ್ರತ್ಯಾಮ್ಲೀಯ ಸೂಚಕಗಳು, ಇಂಡಿಕೇಟರ್ ಅಂತೇಳಿ ಕರೆಯಲಾಗುತ್ತೆ. ಆಯ್ತಾ? ಸಿ ಸಮ್ ಅದರ್ ಸಬ್ಸ್ಟೆನ್ಸಸ್ ಬೋತ್ ನ್ಯಾಚುರಲ್ ಆ್ಯಂಡ್ ಸಿಂಥೆಟಿಕ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಇಂಡಿಕೇಟರ್ಸ್. ಸಿಂಥೆಟಿಕ್ ಇಂಡಿಕೇಟರ್ಸ್ ಆರ್ ಮೇಡ್ ಇನ್ ಲ್ಯಾಬೊರೇಟರೀಸ್ and you will learn more about them in higher grades. Some other substances, ಬೇರೆ ಇತರ ವಸ್ತುಗಳು both natural and synthetic can also be used as, ಅಂದರೆ ನ್ಯಾಚುರಲ್ ಆಗಿ ಮತ್ತು ಸಿಂಥೆಟಿಕ್ ಆಗಿ ಎರಡೂ ರೀತಿಯ ಇಂಡಿಕೇಟರ್ಗಳಾಗಿ ಉಪಯೋಗಿಸಲಾಗುತ್ತೆ. ಸಿಂಥೆಟಿಕ್ ಇಂಡಿಕೇಟರ್ಸ್ ಆರ್ ಮೇಡ್ ಇನ್ ಲ್ಯಾಬೊರೇಟರಿ. ಆದರೆ ನ್ಯಾಚುರಲ್ ಸಿಗ್ತಕ್ಕಂತಹ ಇಂಡಿಕೇಟರು ನೈಸರ್ಗಿಕವಾಗಿ ಸಿಗುತ್ತೆ. ಆದರೆ ಸಿಂಥೆಟಿಕ್ ಇಂಡಿಕೇಟರ್ನ ಲ್ಯಾಬೊರೇಟರಿಗಳಲ್ಲಿ ವಿಜ್ಞಾನದ ಲ್ಯಾಬೊರೇಟರಿ ಪ್ರಯೋಗಶಾಲೆಯಲ್ಲಿ ತಯಾರು ಮಾಡಲಾಗುತ್ತೆ. ಇಲ್ಲಿ ನಮಗೆ ಸಿಂಥೆಟಿಕ್ ಇಂಡಿಕೇಟರ್ಗಳನ್ನ ಮಾಡ್ಕೊಳ್ಬೋದು. ಅದನ್ನು ನೀವು ಹೈಯರ್ ಕ್ಲಾಸಲ್ಲಿ ಮುಂದೆ ಓದ್ತಾ ಹೈಯರ್ ಕ್ಲಾಸಸ್ಸಲ್ಲಿ ನೀವು ಅದ್ರ ಬಗ್ಗೆ ಹೆಚ್ಚಿಗೆ ಅಧ್ಯಯನ ಮಾಡ್ತೀರಾ. ಹೋಲಿಸ್ಟಿಕ್ ಲೆನ್ಸ್ ಅಂದರೆ ಲೈಕೆನ್ಸ್ ಆರ್ ಫಾರ್ಮ್ಡ್ ಬೈ ದ ಅಸೋಸಿಯೇಷನ್ ಆಫ್ 2 ಲಿವಿಂಗ್ ಆರ್ಗಾನಿಸಮ್ಸ್, ಎ ಫಂಗಸ್ ಆ್ಯಂಡ್ ಆ್ಯಂಡ್ ಆಲ್ಗೆ. ಈ ಲೈಕೆನ್ಸ್ ಅಂದರೆ ನಮಗೆ ಇದು ಲಿಟ್ಮಸ್ ಪೇಪರ್ ಅನ್ನೋದೇನು ನೈಸರ್ಗಿಕವಾದ ಒಂದು ಲೈಕೆನ್ಸ್ ಎಂಬ ವಸ್ತುವಿನಿಂದ ಸಿಗ್ತಕ್ಕಂಥದ್ದು ಅಂತ ನಾವು ಹೇಳಿದ್ದೀವಿ. ನ್ಯಾಚುರಲ್ ಸಬ್ಸ್ಟೆನ್ಸಸ್ obtained ಫ್ರಮ್ ಲೈಕೆನ್ಸ್ ಅಂತ. ಈ ಲೈಕೆನ್ಸ್ ಅಂದರೆ ಏನು, ಎಲ್ಲಿ ಇದು? ಲೈಕೆನ್ಸ್ ಆರ್ ಫಾರ್ಮ್ಡ್ ಬೈ ದ ಅಸೋಸಿಯೇಷನ್ ಆಫ್ 2 ಲಿವಿಂಗ್ ಆರ್ಗಾನಿಸಮ್. ಲೈಕೆನ್ಸ್ ಅನ್ನೋದು 2 ರೀತಿಯ ಜೀವಿಗಳಾದ ಫಂಗಸ್ ಆ್ಯಂಡ್ ಆಲ್ಗೆ, ಶಿಲೀಂಧ್ರ ಮತ್ತು ಶೈವಲ ಅಂತ ಏನು ಕರಿತೀವಿ, ಅವೆರಡರ ಸಂಯೋಗದಿಂದ ಉಂಟಾಗುವಂಥದ್ದೇ ಈ ಲೈಕೆನ್ಸು. ದೇ ಗ್ರೋ ಆನ್ ರಾಕ್ಸ್ ಆ್ಯಂಡ್ ಟ್ರೀಸ್ ಇನ್ ರೀಜನ್ಸ್ ದಟ್ ಹ್ಯಾವ್ ಅಬಂಡೆಂಟ್ ರೈನ್ಫಾಲ್ ಆ್ಯಂಡ್ ಕ್ಲೀನ್ ಏರ್. ಈ ಒಂದು ಲೈಕೆನ್ಸು ಎಲ್ಲಿ ಹೆಚ್ಚು ಮಳೆ ಆಗುತ್ತೆ, ಶುದ್ಧವಾದ ಗಾಳಿ ಎಲ್ಲಿ ಇರುತ್ತೆ ಅಂತಹ ಮರಗಳ ಮೇಲೆ ಈ ರೀತಿ ಬೆಳೆದಿರುತ್ತೆ. ನೋಡಿರ್ತೀರಿ ನೀವು, ಕಲ್ಲು ಹೂಗಳು ಅಂತೇಳಿ ಕರೀತಾರೆ ಇದನ್ನು. ನ್ಯಾಚುರಲ್ ಆಗಿ ಮರಗಳ ಮೇಲೆ ಆ ಸ್ಟೆಮ್ಸ್ ಹತ್ರ, ಆ ಬ್ರಾಂಚಸ್ ಹತ್ರ ಹೆಚ್ಚು ಎಲ್ಲಿ ರೈನ್ಫಾಲ್ ಆಗುತ್ತೆ, ಮಳೆ ಬರುತ್ತೆ, ಆ್ಯಂಡ್ ಶುದ್ಧವಾದ ಗಾಳಿ ಎಲ್ಲಿ ಹೆಚ್ಚಾಗಿರುತ್ತೆ, ಕ್ಲಿಯರ್ ಏರ್, ಅಂತಹ ಒಂದು ಮರಗಳಲ್ಲಿ ಆ ಒಂದು ಪ್ರದೇಶದಲ್ಲಿ ಈ ಕಲ್ಲು ಹೂಗಳು ಅಂತೇಳಿ ಏನು ಲೈಕೆನ್ಸ್ ಅಂತ ಕರಿತೀವಿ ಇದು ಬೆಳೆದಿರುತ್ತೆ ಹೆಚ್ಚಾಗಿ. ಡು ಯು ಫೈಂಡ್ ಲೈಕೆನ್ಸ್ ಆನ್ ಟ್ರೀಸ್ ಇನ್ ಯುವರ್ ನೈಬರ್ಹುಡ್? ಹಾಗಾದರೆ ನೀವು ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಮರಗಳಲ್ಲಿ ಏನಾದರೂ ಲೈಕೆನ್ಸ್ ಇದೆಯಾ ಅಂತೇಳಿ ಅಬ್ಸರ್ವ್ ಮಾಡಿ ಕಂಡುಹಿಡೀರಿ.
Now let us classify the substances stored in group A, group B and group C in table 2.2. ಈಗ ಆಲ್ರೆಡಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ನಲ್ಲಿ ಒಂದು ಗುಂಪುಗಳಾಗಿ ವರ್ಗೀಕರಿಸಿದ್ದೇವೆ. ದ ಸಬ್ಸ್ಟೆನ್ಸಸ್ ಇನ್ ಗ್ರೂಪ್ ಎ ಸಚ್ ಆಸ್ ಲೆಮನ್ ಜ್ಯೂಸ್, ಆಮ್ಲಾ ಜ್ಯೂಸ್ and tamarind water and vinegar turned as blue litmus paper to red, implying that these substances are acidic in nature. ಈ ಇದರಲ್ಲಿ ಇಷ್ಟು ಹಾಕಿದೀವಲ್ವಾ ನೋಡಿ, ಲೆಮನ್ ಜ್ಯೂಸ್, ಆಮ್ಲಾ, ಟಮರಿನ್, ವಿನಿಗರ್ ಇದೆಲ್ಲವೂ ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಕಲರ್ ಆಗಿ ಟರ್ನ್ ಮಾಡುತ್ತೆ. ಹಾಗಾಗಿ ಇದನ್ನ ಅಸಿಡಿಕ್ ಅಂತೇಳಿ ಗ್ರೂಪ್ ಎ ನಲ್ಲಿ ಗುಂಪು ಮಾಡಿದ್ವಿ. ದ ಸಬ್ಸ್ಟೆನ್ಸಸ್ ಇನ್ ಗ್ರೂಪ್ ಬಿ ಸಚ್ ಆಸ್ ಸೋಪ್ ಸೊಲ್ಯೂಷನ್ಸ್, ಬೇಕಿಂಗ್ ಸೋಡಾ ಸೊಲ್ಯೂಷನ್ಸ್ and lime water and washing powder solutions turned into red litmus paper to blue, and these substances are basic in nature. ಈ ಒಂದು ಬಿ ಗ್ರೂಪ್ ಬಿ ನಲ್ಲಿ ಏನೇನು ಹಾಕಿದೀವಿ, ಸೋಪ್ ಸೊಲ್ಯೂಷನ್, ಬೇಕಿಂಗ್ ಸೋಡಾ ಸೊಲ್ಯೂಷನ್, ಲೈಮ್ ಸೊಲ್ಯೂಷನ್, ವಾಷಿಂಗ್ ಪೌಡರ್, ಇದನ್ನ ಈ ಎಲ್ಲಾ ಸೊಲ್ಯೂಷನ್ ರೆಡ್ ಲಿಟ್ಮಸ್ ಪೇಪರ್ಗೆ, ಈ ರೆಡ್ ಲಿಟ್ಮಸ್ ಪೇಪರ್ ಮೇಲೆ ಈ ಸೊಲ್ಯೂಷನ್ ಹಾಕಿದಾಗ ಬ್ಲೂ ನೀಲಿ ಬಣ್ಣಕ್ಕೆ ತಿರುಗ್ತು, ಈ ಕೆಂಪು ಲಿಟ್ಮಸ್ ಕಾಗದ. ಹಾಗಾಗಿ ಇದನ್ನ ಬೇಸಿಕ್ ಅಂತೇಳಿ ನಾವು ಗುಂಪು ಮಾಡಿದೀವಿ. ಇವೆಲ್ಲವೂ ಬೇಸಿಕ್ ನೇಚರ್, ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ ಈ ಎಲ್ಲ ಸೊಲ್ಯೂಷನ್ಗಳು. ಈ ಎಲ್ಲ ಸೊಲ್ಯೂಷನ್ಗಳು ಆಮ್ಲೀಯ ಗುಣವನ್ನ ಹೊಂದಿದೆ ಅಂತೇಳಿ ಗುಂಪು ಮಾಡಿದೀವಿ. ದ ಸಬ್ಸ್ಟೆನ್ಸಸ್ ಇನ್ ಗ್ರೂಪ್ ಸಿ ಸಚ್ ಆಸ್ ಟ್ಯಾಪ್ ವಾಟರ್ ಸೊಲ್ಯೂಷನ್, ಟ್ಯಾಪ್ ವಾಟರ್, ಸುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್ ಡಿಡ್ ನಾಟ್ ಚೇಂಜ್ ದ ಕಲರ್ ಆಫ್ ಐದರ್ ಲಿಟ್ಮಸ್ ಪೇಪರ್. ಕ್ಯಾನ್ ಯು ಪ್ರೆಡಿಕ್ಟ್ ದೇರ್ ನೇಚರ್? ಯಾವುದೇ ಬದಲಾವಣೆಗಳನ್ನ ತೋರಿಸದೇ ಇರ್ತಕ್ಕಂಥ ಇವುಗಳನ್ನ ನಾವು ಏನನ್ನು ಯಾವುದೇ ನೈಸರ್ಗಿಕ ಬದಲಾವಣೆಗಳ ನ್ಯೂಟ್ರಲ್ ಅಂತೇಳಿ ಗ್ರೂಪ್ ಮಾಡಿದೀವಿ. ದೀಸ್ ಸಬ್ಸ್ಟೆನ್ಸಸ್ ಆರ್ ಸೆಡ್ ಟು ಬಿ ನ್ಯೂಟ್ರಲ್ ಬಿಕಾಸ್ ದೇ ಆರ್ ನೈದರ್ ಅಸಿಡಿಕ್ ನಾಟ್ ಬೇಸಿಕ್. ಯಾಕಂದ್ರೆ ಇದು ಅಸಿಡಿಕ್ ನೇಚರ್ ಅನ್ನು ತೋರಿಸಲ್ಲ, ಆಮ್ಲೀಯ ಗುಣವನ್ನು ತೋರಿಸಲ್ಲ, ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸಲ್ಲ. ಹಾಗಾಗಿ ಇದನ್ನ ತಟಸ್ಥ, ನ್ಯೂಟ್ರಲ್ ಅಂತೇಳಿ ಇವುಗಳನ್ನ ಗುಂಪು ಮಾಡಲಾಗಿದೆ. ಟ್ಯಾಪ್ ವಾಟರ್, ಶುಗರ್ ಸೊಲ್ಯೂಷನ್, ಸಾಲ್ಟ್ ಸೊಲ್ಯೂಷನ್. ಅರ್ಥ ಆಯ್ತಾ? ಸಿ ಹಾಗಾದ್ರೆ ಆಕ್ಟಿವಿಟಿ ಇನ್ನೊಂದು ಕೊಟ್ಟಿದ್ದಾರೆ, ಆಕ್ಟಿವಿಟಿ 2.2 latest related and explore. Are all these substances in group A of table 2.2 edible? Have you ever tasted these edible substances? Can you recall their taste? You will find that all these substances taste sour. Thus we can say that the substances that taste sour tend to contain acids and are acidic in nature. ಅಂದ್ರೆ ಇಲ್ಲಿ ಗ್ರೂಪ್ ಎ ನಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ಅಸಿಡಿಕ್, ಅಂದ್ರೆ ಈ ವಸ್ತುಗಳನ್ನ ನೀವು ಯಾವ ತರ ಟೇಸ್ಟ್ ಮಾಡಿದೀರಾ, ಅಥವಾ ಟೇಸ್ಟ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ಅಥವಾ ಅದರ ಟೇಸ್ಟ್ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿದ್ರು ಸಹ ಇವುಗಳನ್ನ ಏನ್ ಹೇಳ್ತಿದ್ದಾರೆ, ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನ ಯಾವತ್ತು ಎಡಿಬಲ್, ತಿನ್ನಬಹುದಾದಂತಹ ವಸ್ತುಗಳ ಅದು ಅಂತ ಕೇಳ್ತಿದ್ದಾರೆ. ಟೇಸ್ಟ್, ರುಚಿ ನೋಡಬಹುದಾದ ವಸ್ತುಗಳ, ಅವು ರುಚಿ ನೋಡಿದ್ರೆ ಅವುಗಳೆಲ್ಲವೂ ಯಾವ ಟೇಸ್ಟನ್ನ ಹೊಂದಿದೆ? ಆಮ್ಲ, ನೆಲ್ಲಿಕಾಯಿ ರಸ, ನಿಂಬೆಹಣ್ಣು ರಸ ಎಲ್ಲವೂ ಏನು ಟೇಸ್ಟ್ ಸೋರ್, ಹುಳಿ ರುಚಿಯನ್ನ ಹೊಂದಿದೆ. ಈ ರೀತಿ ಹುಳಿ ರುಚಿಯನ್ನ ಹೊಂದಿರ್ತಕ್ಕಂಥ ವಸ್ತುಗಳನ್ನ ನಾವು ಏನಂತ ಕರಿತೀವಿ? ಆಸಿಡ್ಸ್ ಅಂತೇಳಿ ಕರಿತೀವಿ. ಈ ಹುಳಿ ರುಚಿಯನ್ನ ಹೊಂದಿರ್ತಕ್ಕಂಥ ಇವುಗಳನ್ನ ಅಸಿಡಿಕ್ ಇನ್ ನೇಚರ್, ಆಮ್ಲೀಯ ಗುಣಗಳನ್ನ ಹೊಂದಿದೆ ಅಂತೇಳಿ ಗುರುತಿಸ್ತೀವಿ. ಆದ್ರೆ ಒಂದು ಕಾಷನ್ ಅನ್ನ ಕೊಟ್ಟಿದ್ದಾರೆ, ಡು ನಾಟ್ ಟೇಸ್ಟ್ ಎನಿಥಿಂಗ್ ಅಂಟಿಲ್ ಆಸ್ಕ್ಡ್ ಟು ಡೂ ಸೊ. ಡು ನಾಟ್ ಟೇಸ್ಟ್ ಎನಿ ಅನ್ನೌನ್ ಸಬ್ಸ್ಟೆನ್ಸಸ್. ನೀವು ಯಾವುದೇ ವಸ್ತುಗಳನ್ನ ಟೇಸ್ಟ್ ಮಾಡಿ ನೋಡಿ ಅದನ್ನ ಅಸಿಡಿಕ್, ಬೇಸಿಕ್ ಅಂತ ಗುರುತಿಸ್ಬೋದು ಅಂತೇಳಿ. ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ, ನಿಮಗೆ ಪರಿಚಯ ಇಲ್ಲದೆ ಇರ್ತಕ್ಕಂತಹ, ನೀವು ನೋಡಿಲ್ಲದೆ ಇರ್ತಕ್ಕಂತಹ ವಸ್ತುಗಳನ್ನ ಟೇಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಹಾಗಾಗಿ ಅವುಗಳಿಂದ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ನಮ್ಗೆ ಯಾವುದೋ ಒಂದು ವಸ್ತು ಗೊತ್ತಿರಲ್ಲ, ಈಗ ತಿಂದಿರ್ತಕ್ಕಂಥ ನಿಂಬೆಹಣ್ಣು, ನೆಲ್ಲಿಕಾಯಿ ಇವೆಲ್ಲ ಆದರೆ ಟೇಸ್ಟ್ ಮಾಡಿದ್ರು ಏನನ್ಸಲ್ಲ. ಈಗ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಸ್ತು ವಿನಿಗರ್ ಇದೆ, ಅದು ಹೇಗಿದೆಯೋ ತಿನ್ನೋದೋ ಇಲ್ವೋ ಗೊತ್ತಿರೋ, ಒಂದು ಟಮರಿಂಡು ತಿಂತೀವಿ. ಗೊತ್ತಿರುವಂತಹ ವಸ್ತುಗಳನ್ನ ಟೇಸ್ಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಡು ನಾಟ್ ಟೇಸ್ಟ್ ಎನಿಥಿಂಗ್ ಅಂಟಿಲ್ ಆಸ್ಕ್ಡ್. ಒಬ್ರನ್ನ ಕೇಳಿ ತಿಳ್ಕೊಳ್ದೆ ಜ್ಞಾನಿಗಳನ್ನ, ವಿಜ್ಞಾನಿಗಳನ್ನ ಯಾವುದೇ ವಸ್ತುಗಳನ್ನ ಟೇಸ್ಟ್ ಮಾಡ್ಬಿಡಿ. ಹಾಗೆ ಡು ನಾಟ್ ಟೇಸ್ಟ್ ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದನ್ನ ಟೇಸ್ಟ್ ಮಾಡಕ್ ಹೋಗ್ಬೇಡಿ. Some common edible substances and the names of most common acids present in them are given in figure 2.4. ಕೆಲವೊಂದು ತಿನ್ನಬಹುದಾದಂತಹ ಕೆಲವೊಂದು ವಸ್ತುಗಳನ್ನ, ಹಣ್ಣು ಎಡಿಬಲ್ ತಿನ್ನಬಹುದಾದಂತಹ ಕೆಲವೊಂದು ಸಬ್ಸ್ಟೆನ್ಸಸ್ಗಳನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ಕಾಮನ್ ಆಗಿ ಯಾವ ಆಸಿಡ್ಸ್, ಯಾವ ಆಮ್ಲ ಇರುತ್ತೆ ಕೆಳಕೊಟ್ಟಿರ್ತಕ್ಕಂತಹ ಸಬ್ಸ್ಟೆನ್ಸಸ್ ಅಲ್ಲಿ ಅಂತೇಳಿ ಈ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ, ತಿಳ್ಕೊಳ್ಳೋಣ. ಇದೇನಿದು? ಆರೆಂಜ್. ಆರೆಂಜ್ ಅಲ್ಲಿ ಯಾವ ಆಸಿಡ್ ಇರುತ್ತೆ? ಸಿಟ್ರಿಕ್ ಆಸಿಡ್ ಇರುತ್ತೆ. ಅದೇ ರೀತಿ ಇದು ಆಮ್ಲ, ನೆಲ್ಲಿಕಾಯಿ, ಆಸ್ಕಾರ್ಬಿಕ್ ಆಸಿಡ್ ಅಂದ್ರೆ ವೈಟಮಿನ್ ಸಿ ರಿಚ್ ಇರುತ್ತೆ ಅಂಡ್ ಸಿಟ್ರಿಕ್ ಆಸಿಡ್ ಇರುತ್ತೆ. ಹಾಗೆ ಮಾವಿನ ಹಣ್ಣಲ್ಲಿ ಟಾಟಾರಿಕ್ ಆಸಿಡ್ ಇರುತ್ತೆ. ಹಾಗೆ ಟೊಮ್ಯಾಟೋದಲ್ಲಿ ಸಿಟ್ರಿಕ್ ಆಸಿಡ್ ಅಂಡ್ ಆಕ್ಸಾಲಿಕ್ ಆಸಿಡ್, ಎಸ್ಪೆಷಲಿ ಇದರಲ್ಲಿ ಆಕ್ಸಾಲಿಕ್ ಆಸಿಡ್ ಹೆಚ್ಚಾಗಿ ಇರುತ್ತೆ. ದ ಮೋಸ್ಟ್ ಕಾಮನ್ ಆಸಿಡ್ಸ್ ಪ್ರೆಸೆಂಟ್ ಇನ್ ಸಮ್ ಎಡಿಬಲ್ ಸಬ್ಸ್ಟೆನ್ಸಸ್. ಸಾಮಾನ್ಯವಾಗಿ ತಿನ್ನುವಂತಹ
ಹಣ್ಣುಗಳಲ್ಲಿ ಇರ್ತಕ್ಕಂತಹ ಆಮ್ಲೀಯವನ್ನು ಇಲ್ಲಿ ನೀಡಲಾಗಿದೆ. ಫೈಂಡ್ ಔಟ್ ಆ್ಯಂಡ್ ರೈಟ್ ದ ನೇಮ್ಸ್ ಆಫ್ ದ ಮೋಸ್ಟ್ ಕಾಮನ್ ಆಸಿಡ್ಸ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್. ಹಾಗಾದರೆ ಕೆಳಗಡೆ ಕೆಲವೊಂದು ಸಬ್ಸ್ಟೆನ್ಸಸ್ಗಳನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇವುಗಳಲ್ಲಿ ಕಂಡುಬರ್ತಕ್ಕಂಥ ಆಸಿಡ್ಸ್ಗಳನ್ನು ನೇಮ್ ಮಾಡಿ. ಲೆಮನ್ನಲ್ಲಿ ಏನಿರುತ್ತೆ? ಸಾಮಾನ್ಯವಾಗಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಯಾವ ಆಸಿಡ್ ಇರುತ್ತೆ? ಸಿಟ್ರಿಕ್ ಆಸಿಡ್ ಇರುತ್ತೆ. ಅದೇ ರೀತಿ ಕರ್ಡಲ್ಲಿ ಯಾವ್ದಿರುತ್ತೆ? ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ಟಮರಿಂಡ್, ಹುಣಸೆ ಹಣ್ಣಲ್ಲಿ ಎಲ್ರಿಗೂ ಗೊತ್ತು ಟಾಟಾರಿಕ್ ಆಸಿಡ್ ಇರುತ್ತೆ. ಅದೇ ರೀತಿ ವಿನಿಗರಲ್ಲಿ ಆಸಿಡಿಕ್ ಆಸಿಡ್ ಇರುತ್ತೆ. Okay. Now let us take one of the substances, baking soda solutions from group B. Rub the baking soda solutions between your fingers. What do you observe? ಹಾಗಾದರೆ ನಾವು ಗ್ರೂಪ್ ಬಿ ಇರ್ತಕ್ಕಂಥ ಬೇಕಿಂಗ್ ಸೋಡಾ ಸೊಲ್ಯೂಷನ್, ಅಡಿಗೆ ಸೋಡಾದ ದ್ರಾವಣವನ್ನು ತೆಗೆದುಕೊಂಡು ನಮ್ಮ ಕೈಯ ಉಗುರಿಗೆ ಉಜ್ಜೋಣ. ನಿಮ್ಗೆ ಏನು ಫೀಲ್ ಆಗುತ್ತೆ ಅದನ್ನು ಹೇಳಿ. ಇಟ್ ಫೀಲ್ ಸೋಪಿ ಆರ್ ಸ್ಲಿಪ್ಪರಿ, ಅಂದರೆ ನಿಮ್ಮ ಸೋಪನ್ನ ಕೈಗೆ ಹಾಕೊಂಡು ಹೇಗೆ ಜಾರುತ್ತೋ ಆ ರೀತಿ ಅನ್ನಿಸ್ತಿದೆಯಾ? ಬೇಸಿಕ್ ಸಬ್ಸ್ಟೆನ್ಸಸ್ ಆರ್ ಜನರಲಿ ಸ್ಲಿಪ್ಪರಿ ಟು ಟಚ್. ಅಂದರೆ ಬೇಸ್ ಆ್ಯಸಿಡ್ ಆದರೆ ಹುಳಿ ರುಚಿಯನ್ನು ಹೊಂದಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಬೇಸ್ ಅಂದರೆ ಬೇಕಿಂಗ್ ಸೋಡಾದ ಒಂದು ತೊಗೊಂಡು ಅದನ್ನು ಗುಣವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದು ಸ್ಲಿಪ್ಪರಿ ಥರ ಸೋಪಿನಂತೆ ಜಾರುತ್ತೆ. ಹಾಗಾಗಿ ಆ್ಯಂಡ್ ಜನರಲಿ ಟಚ್, ಅದು ಮುಟ್ಟಿದ್ರೆ ಸ್ಲಿಪ್ಪರಿ ಥರ ಜಾರುವಂತಹ ಗುಣವನ್ನು ಹೊಂದಿರುತ್ತೆ. ಆಲ್ಸೋ ಬೇಸಸ್ ಜನರಲಿ ಟೇಸ್ಟ್ ಬಿಟರ್. ಹಾಗೆ ಯಾವ ರುಚಿಯನ್ನು ಹೊಂದಿರುತ್ತೆ? ಬೇಸಸ್ಸು ಪ್ರತ್ಯಾಮ್ಲೀಯಗಳು ಬಿಟ್ಟರ್ ಟೇಸ್ಟ್, ಕಹಿ ರುಚಿಯನ್ನು ಹೊಂದಿರುತ್ತಂತೆ. ಆ್ಯಸಿಡ್ಸ್ ಸೋರ್ ಟೇಸ್ಟ್ ಅಲ್ವಾ? ಅಲ್ಲಿ ನಾವು ತಿಳ್ಕೊಂಡಾಗ ಆ್ಯಸಿಡ್ಸ್ ಎಲ್ಲ ಏನು? ಟೇಸ್ಟ್ ಸೋರ್, ಹುಳಿ ರುಚಿಯನ್ನು ಹೊಂದಿರುತ್ತೆ ಆಮ್ಲೀಯ. ಅದೇ ರೀತಿ ಪ್ರತ್ಯಾಮ್ಲೀಯಗಳು ಬಿಟ್ಟರ್ ಟೇಸ್ಟ್ನ ಹೊಂದಿರುತ್ತೆ. ಬಟ್ ಎವ್ರಿಥಿಂಗ್ ದಟ್ ಟೇಸ್ಟ್ ಬಿಟರ್ ಮೇ ನಾಟ್ ಕಂಟೈನ್ ಎ ಬೇಸ್. ಆದರೆ ಎಲ್ಲ ಕಹಿ ರುಚಿ ಹೊಂದಿರತಕ್ಕಂಥದ್ದೆಲ್ಲ ಬೇಸ್ ಅಲ್ಲ, ಪ್ರತ್ಯಾಮ್ಲೀಯ ಅಲ್ಲ. ಆಯಿತಾ? ಫಾರ್ ಎಕ್ಸಾಂಪಲ್ ಬಿಟರ್ ಗಾಡ್ ಕರೇಲ ಪೊಸೆಸಸ್ ಎ ಬಿಟರ್ ಟೇಸ್ಟ್ ಬಟ್ ಈಸ್ ನಾಟ್ ಇನ್ ಬೇಸಿಕ್ ನೇಚರ್. ಹಾಗಲಕಾಯಿ ಅದು ಕಹಿ ರುಚಿ ಹೊಂದಿರುತ್ತೆ, ಆದರೆ ಅದು ಪ್ರತ್ಯಾಮ್ಲೀಯ ಅಲ್ಲ. Now I can check the nature of floor cleaning liquid using an indicator. Floor cleaning liquid ಅಂದರೆ ಯಾವ್ದಾದ್ರು ಬೇರೆ ಇತರ ಇಂಡಿಕೇಟರ್ನ ನಾವು ಚೆಕ್ ಮಾಡ್ಬೋದಾ ಸೂಚಕಗಳಾಗಿ ಅಂತ ಕೇಳ್ತೀವಿ. ಓಕೆ, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಫ್ ಲಿಟ್ಮಸ್ ಇಸ್ ನಾಟ್ ಅವೈಲಬಲ್, ಒಂದು ವೇಳೆ ಲಿಟ್ಮಸ್ ಕಾಗದ ಸಿಗಲಿಲ್ಲ ಅಂದರೆ ದೇರ್ ಆರ್ ಸಮ್ ಅದರ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ದಟ್ ಕ್ಯಾನ್ ಸರ್ವ್ ಆಸ್ ಆಸಿಡ್ ಬೇಸ್ ಇಂಡಿಕೇಟರ್. ಈ ಥರ ಯಾವುದಾದರೂ ಇಂಡಿಕೇಟರ್ನ ಉಪಯೋಗಿಸ್ಕೊಂಡು ಆ್ಯಸಿಡ್ ಬೇಸನ್ನು ಕಂಡುಹಿಡಿಬೋದಾ ಅಂತೇಳಿ ಕ್ವಶನ್ ಕೇಳ್ತೀವಿ. ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಷ್ಟರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಆ್ಯಂಡ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಲೆಸನ್ ಆದಮೇಲೆ LBA ನೋಟ್ಸ್ನ ಕೊಡ್ತೀನಿ. ಓಕೆನಾ? ಓಕೆ, ಹೋಮ್ವರ್ಕ್ ಕ್ವಶನ್ಸ್ ಅಂತ ತಗೊಳ್ಳಿ. ಈ ಒಂದು ಗ್ರೂಪ್ ಈ ಟೇಬಲ್ನ ನೋಡಿಕೊಂಡು ನೀವೇ ಗ್ರೂಪಿಂಗ್ ಆಫ್ ಸ್ಯಾಂಪಲ್ ಟೆಸ್ಟೆಡ್ ಇನ್ ಟೇಬಲ್ 2.1 ಗ್ರೂಪ್ A, B, C ಅಂದರೆ ಆಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ನ ಮಾಡಿ. ಹಾಗೆ ರೈಟ್ ಎ ಶಾರ್ಟ್ ನೋಟ್ ಆನ್ ಲಿಟ್ಮಸ್. ಹೌ ಟು obtain the litmus paper. It's a natural substances obtained from lichens. ಇದನ್ನು ಬರೀರಿ. And define acidic and basic and what is acid base indicator. ಹಾಗೆ write a short note on how the lichens are obtained in nature. ಹೇಗೆ ನಮಗೆ ಲೈಕೆನ್ಸ್ ನೇಚರಲ್ಲಿ ಸಿಗುತ್ತೆ ಅದನ್ನು ಬರೀರಿ. What is the taste of acidic solution? Acidic substances. You know the taste of acidic substances. So taste and list the common acids present in some edible substances like tomato, mango, amla and orange. Acids ಇರುತ್ತೆ ಅದನ್ನು ಬರೀರಿ. ಇದು ಆದರೆ ಡ್ರಾನ್ ಮಾಡಿ ಆಸಿಡ್ಸ್ನ ಬರೀರಿ. And answer the following. Name the most common acids present in lemon, curd, tamarind and vinegar. ಇದನ್ನು ಬರೀರಿ. And write the nature of bases and taste. Write the nature and taste of bases.
ಇದಿಷ್ಟು ವಿದಿನ್ ಹೋಮ್ವರ್ಕ್ ಕ್ವೆಶನ್ಸ್. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇದನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳವ್ರು ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ಬಿಕಾಸ್ ಒಂದ್ಸಲ ಕನ್ನಡದಲ್ಲಿ ಸೈನ್ಸ್ನ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ನ್ಯೂ ಸಿಲೆಬಸ್ ಬೇರೆ, ಹಾಗಾಗಿ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.